ಏನಾರ ಬಜೆಟ್ ಬಗ್ಗೆ ಮಾತಾಡಲಿಕ್ಕೆ ಹಿರಿಯ ಶಾಸಕರಾದ ದೇಶಪಾಂಡೆ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಮೊದಲನೇದಾಗಿ ಬಜೆಟ್ನ ನೀವು ಹೆಂಗೆ ವಿಶ್ಲೇಷಣೆ ಮಾಡ್ತೀರಿ ಅನ್ನೋಂಥದ್ದು? ಬಜೆಟು ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಪರವಾಗಿದೆ. ಅಷ್ಟೇ ಅಲ್ಲ, ಬಡವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವ ಪರವಾಗಿದೆ. ಹಾಗೆ ಆ ಕಡೆಯಿಂದ ಬಜೆಟ್ ಕಡೆ ನೋಡಿದ್ರು ಸಹ ಇದು ಒಂದು ಒಳ್ಳೆಯ ಬಜೆಟ್ ಅಂತ ನಾವು ಹೇಳಬೇಕಾಗ್ತದೆ. ಸಿದ್ದರಾಮಯ್ಯ ಇವತ್ತೇನು ಕೊಟ್ಟಿದ್ದಾರೆ ಬಜೆಟು. ಸರ್, ಈಗ ಇದು ಒಂದು ಸಮುದಾಯವನ್ನು ಓಲೈಕೆ ಮಾಡಲಿಕ್ಕೆ ಮಾಡಿರುವಂಥ ಬಜೆಟ್ ಅನ್ನುವಂಥ ಚರ್ಚೆ ಆಗ್ತಾ ಇರುವಂಥ ಸರ್. ಯಾವ ಸಮುದಾಯ ಅಲ್ಪ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಒಂದು ಸಮುದಾಯದ ಒಲವು ಇಲ್ಲ. ಎಲ್ಲ ಸಮುದಾಯಗಳು ನಮ್ಮವರೇ. ಯಾವ ಸಮುದಾಯ ಎಷ್ಟು ಜಾತಿಗಳದಾವ, ಎಷ್ಟು ಧರ್ಮಗಳದಾವಲ್ಲ, ಎಲ್ಲರಲ್ಲಿ ನಮ್ಮ ನಂಬಿಕೆ ಅದೇ. ಎಲ್ಲರ ಅಭಿವೃದ್ಧಿಗೆ ಸರ್ಕಾರ ಬೇರೆ ಬೇರೆ ಕಾರ್ಯಕ್ರಮ ಹಾಕೊಂಡು ಪ್ರಯತ್ನ ಮಾಡ್ತದೆ. ಸರ್, ಈಗ ನೀರಾವರಿ ಯೋಜನೆಗಳಿಗೆ ಯಾವುದೇ ಹಣ ಮೀಸಲಾಗಿ ಇಟ್ಟಿಲ್ಲ ಅನ್ನೋಂಥ ವಿಚಾರನ ಹೆಂಗೆ? ಬೋಸರಾಜ್ ನಾನು ಮಾತಾಡ್ತಾ ಕೂತಿದ್ದೆ. ಈಗ ಬೋಸರಾಜ್ ತೋರಿಸ್ತಿದ್ರು, ನೋಡಿ ಸರ್ ನಮಗೆ ಎಷ್ಟು ಹಣ ಕೊಟ್ಟಾರಂತ. ಈಗ ಅವ್ರು ಬಂದರು ಕೇಳಿ ಅವ್ರಿಗೆ. ಓಕೆ, ಇದೆಲ್ಲದರ ಜೊತೆಗೆ ಸರ್, ಸಿದ್ದರಾಮಯ್ಯನವರ ಕೊನೆ ಬಜೆಟ್ ಅಂತ ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ವಿರೋಧ ಪಕ್ಷಗಳು ಹೇಳ್ತಾ ಇರುವಂಥದ್ದು ಈ ಕೊನೆ ಬಜೆಟ್ ಅಂದ್ರೆ ಏನಿರ್ತದೆ ಅದು? ಅದೇ ಯಾವ ಕಾರಣಕ್ಕೆ? ಅರೆ, ಕೊನೆ ಬಜೆಟ್ ಅಂದರೆ ಏನು ನನಗೇನು ಅರ್ಥನೇ ಆಗ್ತಾ ಇಲ್ಲ. ಯಾವ ಕೊನೆ ಬಜೆಟ್ ಇಲ್ಲ. ಕೊನೆ ಬಜೆಟ್ ಮಾಡೋದು ದೇವರು, ಗೊತ್ತಲ್ಲ. ಹಾಗಾಗಿ ಇನ್ನು ಬಜೆಟ್ಗಳು ಆಗ್ತಾವೆ ಸಿದ್ದರಾಮಯ್ಯ ಕೈಯಿಂದ. ಅಂದರೆ ಅವ್ರು ಹೇಳ್ತಾ ಇರುವಂಥದ್ದು ಇನ್ನೂ 3 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಮುಂದೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನೋಂಥ ಪ್ರಶ್ನೆ ಇರುವಂಥ ರೀತಿಯಲ್ಲಿ ಹೇಳ್ತಾ ಇರೋದು. ಹಾಗಲ್ರಿ, ಈ ಮುಖ್ಯಮಂತ್ರಿ ಅವ್ರು ಬದಲಾವಣೆ ಮಾಡಬೇಕಂತ ಯಾರು ಹೇಳಿದ್ದಾರೆ? ಏನು ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ, ಕಾಂಗ್ರೆಸ್ ಪಕ್ಷ ಶಾಸಕರು ಹೇಳಿದ್ದಾರೆ, ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳಿದ್ದಾರೆ. ಅನಾವಶ್ಯಕ ನೀವು ಪತ್ರಿಕೆ ಸ್ನೇಹಿತರು ಸೃಷ್ಟಿ ಮಾಡ್ತೀರಿ, ಇದು ಸರಿಯಲ್ಲ. ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರು ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ ಪಕ್ಷ ಅವರೇ ಹೊಡೆದಾಡ್ಕೊಂಡು ಡಿಸಾಲ್ವ್ ಆಗ್ಬೋದು ಅನ್ನೋ ರೀತಿಯಲ್ಲಿ ಹೇಳ್ತಾ ಇರೋದು. ಗೌಡ ಪಾಟೀಲ್ ಪಾಪ ಮಾತಾಡಿ 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 ಪಾಪ ಒಳ್ಳೆ ಮನುಷ್ಯ, ಒಳ್ಳೆ ಸ್ನೇಹಿತ, ದಣದ ಬಿಟ್ಟಿದ್ದಾರೆ ಈಗ. ಹಾಂ, ದಣ ಬಿಟ್ಟರೂ ಇಲ್ಲ. ಈಗ ಅವಂಗೆ ಬೇರೆ ಕೆಲಸ ಇಲ್ಲ, ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಮಾತಾಡ್ತಾ ಇದ್ದಾನೆ. ಇಷ್ಟು ದಿನ BJP ಬಗ್ಗೆ ಮಾತಾಡ್ದ, ಇಷ್ಟೇ ಅದು. ಎಸ್, ಇದಿಷ್ಟು RV ದೇಶಪಾಂಡೆ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸೈಯದ್ ಜೊತೆ ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.